ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರ. ಇದು ಮಾವಿನಕಾಯಿ ಸೀಸನ್ ಅಲ್ವಾ? ಮಾವಿನಕಾಯಿ ಸೀಸನಲ್ಲಿ ಉಪ್ಪಿನಕಾಯಿ ಮಾಡಿಲ್ಲ ಅಂದರೆ ಹೇಗೆ ಮಾಡೋಣ ಬನ್ನಿ. ಮೊದಲಿಗೆ ನಾನು 2 ಮಾವಿನಕಾಯಿ ತಗೊಂಡಿದ್ದೀನಿ. ಅದು 1 kg ಆಗುವಷ್ಟು ಮಾವಿನಕಾಯಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒದ್ದೆ ಬಟ್ಟೆನಲ್ಲಿ ಉಜ್ಜಿ, ನೀರಿರಬಾರ್ದು, ಡ್ರೈ ಮಾಡಿ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು 1 2 3 4 1 kg ಮಾವಿನಕಾಯಿಗೆ ನನಗೆ 4 ಬೌಲ್ ಆಗುವಷ್ಟು ಮಾವಿನಕಾಯಿ ಸಿಕ್ಕಿದೆ. ಸೊ ನಾನು ಅದೇ ಮೆಷರ್ಮೆಂಟ್ ಪ್ರಕಾರನೇ ಮಾಡ್ತೀನಿ. ಈಗ ಇನ್ನೊಂದು ಕಡೆಗೆ 1 ಬೌಲ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ಬೌಲ್ ಆಗುವಷ್ಟು ಸಾಸಿವೆ ಪುಡಿ ಚೆನ್ನಾಗಿ ಹುರಿದು ಪೌಡರ್ ಮಾಡ್ಕೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, 2 ಚಮಚದಷ್ಟು ಅರಿಶಿಣ ಪುಡಿ, ಮತ್ತು 1 ಚಮಚದಷ್ಟು ಮೆಂತ್ಯದ ಕಾಳು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇವಾಗ ಮಿಕ್ಸ್ ಮಾಡಿರುವಂಥ ಪೌಡರ್ಗೆ ನಾವು ಕಟ್ ಮಾಡಿರುವಂಥ ಮಾವಿನಕಾಯನ್ನು ಹಾಕಬೇಕು. ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಅದರಲ್ಲಿರೋ ಉಪ್ಪು, ಖಾರ, ಮೆಂತ್ಯದ ಕಾಳು ಮತ್ತು ಸಾಸಿವೆ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾನು 4 ಬೆಳ್ಳುಳ್ಳಿ, ದೊಡ್ಡ ದೊಡ್ಡ ಬೆಳ್ಳುಳ್ಳಿ ತಗೊಂಡು ಬಿಡಿಸಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಇದರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಈಗ ನಾವು ಅದಕ್ಕೆ ಎಳ್ಳೆಣ್ಣೆ ಹಾಕ್ತಾಯಿದ್ದೀವಿ. ಅರ್ಧ kg ಆಗುವಷ್ಟು ಎಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಉಪ್ಪಿನಕಾಯಿ ರೆಡಿ ಆಗ್ತಾಯಿದೆ. ಬಾಯಲ್ಲಿ ನೀರು ಉಡ್ತಾ ಇದೆಯಲ್ಲ. ಇದನ್ನು 1 ವರ್ಷ ಅಲ್ಲ ಸ್ನೇಹಿತರೆ, 2 ವರ್ಷ ಆದರೂ ಸ್ಟೋರ್ ಮಾಡಿಕೊಂಡ್ರೂ ಏನೂ ಆಗೋದಿಲ್ಲ. ಇದನ್ನು ಒಂದು ಗಾಜಿನ ಡಬ್ಬಿನಲ್ಲಿ, ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬಿನಲ್ಲಿ, ಇಲ್ಲಾಂದರೆ ಪಿಂಗಾಣಿನಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು ಸ್ಟೋರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.